ನೀವು ಕೂಡ ಗೇಮ್ ನಲ್ಲಿ ಟಾಪ್ ಅಪ್ ಮಾಡ್ತಾ ಇದ್ದೀರಾ ಅಂದ್ರೆ ಇವತ್ತು ನಾನು ಹೇಳೋದನ್ನ ಕೇಳಿ ನೀವು ಟಾಪ್ ಅಪ್ ಮಾಡೋದನ್ನೇ ಸ್ಟಾಪ್ ಮಾಡ್ತೀರಾ. ಸ್ವಲ್ಪ ಜನ ಗೇಮ್ ಅಲ್ಲಿ ಟಾಪ್ ಅಪ್ ಮಾಡ್ತಾರೆ, ಏಕೆ ಅಂದ್ರೆ ಅವರು ಅದೇ ಗೇಮ್ ಇಂದಾನೆ ಅರ್ನಿಂಗ್ಸ್ ಅನ್ನೋದನ್ನ ಮಾಡಿರ್ತಾರೆ, ಅದರಿಂದನೇ ಟಾಪ್ ಅಪ್ ಕೂಡ ಮಾಡ್ತಾರೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ನೀವ್ ಯಾವತ್ತಾದ್ರೂ ಇದನ್ನ ಥಿಂಕ್ ಮಾಡಿದ್ದೀರಾ? ನೀವು ಯಾವ ಐಡಿಗೆ ಟಾಪ್ ಅಪ್ ಮಾಡ್ತಾ ಇದ್ದೀರಾ, ಈ ಬಂಡಲು ಈ ಗನ್ ಸ್ಕಿನ್ ನನ್ನ ಐಡಿಗೆ ಬರ್ಬೇಕು ಅಂತ? ಆದ್ರೆ ನಿಜವಾಗಿಯೂ ಇದು ಏನೂ ಆಗ್ತಾ ಇಲ್ಲ ಬ್ರೋ, ಇದೆಲ್ಲ ನಿಮ್ ಜೊತೆ ಸ್ಕ್ಯಾಮ್ ಆಗ್ತಿದೆ. ಯಾಕೆ ಅಂದ್ರೆ ನೀವು ಟಾಪ್ ಅಪ್ ಮಾಡ್ತಾ ಇರೋದೇ ತಪ್ಪು ಜಾಗದಲ್ಲಿ. ನೀವು ಗೇಮ್ಗೆ ಹಾಕಿರೋ ದುಡ್ಡು ಯಾವತ್ತು ನಿಮ್ಗೆ ಯೂಸ್ ಆಗೋದಿಲ್ಲ ಬ್ರೋ, ಆದ್ರೆ ನೀವು ಅಲ್ಲಿಗೆ ದುಡ್ಡು ಹಾಕ್ತಾ ಇದ್ದೀರಾ ಜಸ್ಟ್ ಐಟಮ್ಸ್ ನ ನೋಡೋದಕ್ಕೋಸ್ಕರ ಮತ್ತೆ ಐಟಮ್ ಇಟ್ಕೊಂಡು ಗೇಮ್ ಪ್ಲೇ ಮಾಡೋದಕ್ಕೋಸ್ಕರ. ಗರೆನಾದವರು ಗೇಮ್ ಗೋಸ್ಕರ ಕ್ರಿಯೇಟ್ ಮಾಡಿರುವ ಐಟಮ್ಸ್ ಗೆ ನೀವು ನಿಮ್ಮದೇ ಕಷ್ಟಪಟ್ಟಿರುವ ದುಡ್ಡನ್ನ ಅಥವಾ ನಿಮ್ಮ ಮನೆಯಲ್ಲಿರುವ ದುಡ್ಡನ್ನ ತಗೊಂಡೋಗಿ ವೇಸ್ಟ್ ಮಾಡ್ತಾ ಇದ್ದೀರಾ. ಆದ್ರೆ ಐಟಮ್ಸ್ ಎಲ್ಲೂ ಯೂಸ್ ಆಗೋದಿಲ್ಲ. ನಿಮ್ ರಿಯಲ್ ಲೈಫ್ ಅಲ್ಲಿ ಏನಾದ್ರೂ ಯೂಸ್ ಆಗುತ್ತಾ? ಇಲ್ಲ ತಾನೆ. ಆ ಐಟಮ್ಸ್ ನ ತಗೊಂಡು ಕಲೆಕ್ಷನ್ ಮಾಡ್ತಾ ಇದ್ದೀರಾ, ಆದ್ರೆ ಒಂದು ಟೈಮ್ ಬರುತ್ತೆ ಗೇಮ್ ಬ್ಯಾನ್ ಆಗ್ಬೋದು. ಆಮೇಲೆ ಏನ್ ಮಾಡ್ತೀರಾ? ನಿಮ್ಮ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅಲ್ವಾ. ಗೇಮ್ ಬ್ಯಾನ್ ಆಗಿಲ್ಲ ಅಂದ್ರೂ ಕೂಡ ಇವರು ಗೇಮ್ ನ ಅಜೀಬ್ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ನೀವು ಗೇಮ್ ನ ಸ್ಟಾಪ್ ಮಾಡೋಕೆ ಆಗೋದಿಲ್ಲ. ಏಕೆ ಅಂದ್ರೆ ನೀವು ಇದರಲ್ಲಿ ನಿಮ್ಮ ದುಡ್ಡು ಹಾಕಿರ್ತೀರಾ, ಮತ್ತೆ ಆ ದುಡ್ಡು ಹೇಗೆ ಬಂತು ಅಂತ ನಂಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ನೀವ್ ಹೇಳ್ತೀರಾ ಅಲ್ವಾ ಯೂಟ್ಯೂಬರ್ಸ್ ಕೂಡ ಟಾಪ್ ಅಪ್ ಮಾಡ್ತಾರೆ ಅಂತ, ಆದ್ರೆ ಬ್ರೋ ಅವರು ಗೇಮ್ ಇಂದಾನೆ ಅರ್ನಿಂಗ್ಸ್ ಮಾಡ್ತಾರೆ. ಅವರು ವಿಡಿಯೋ ಮಾಡ್ತಾರೆ, ವ್ಯೂಸ್ ಬರುತ್ತೆ, ವಿಡಿಯೋ ಇಂದ ಅವ್ರಿಗೆ ಅರ್ನಿಂಗ್ಸ್ ಕೂಡ ಆಗುತ್ತೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಬ್ರೋ, ನೀವು ನಿಮ್ ಫ್ರೆಂಡ್ಸ್ ಹತ್ರ ಇಂದ ನಿಮ್ಮ ಫ್ಯಾಮಿಲಿಯಿಂದ ಸುಳ್ಳೇಳಿ ಅಮೌಂಟ್ ಇಸ್ಕೊಂಡು ಟಾಪ್ ಅಪ್ ಮಾಡ್ತಾ ಇದ್ದೀರಾ. ಆದ್ರೆ ಇದು ಕಂಪ್ಲೀಟ್ಲಿ ತಪ್ಪು ಬ್ರೋ. ಇದನ್ನ ಕೇಳಿದ ಮೇಲೂ ಕೂಡ ನಿಮ್ಮ ಕಣ್ಣು ಟಾಪ್ ಅಪ್ ಮೇಲೆ ಇದೆ ಅಂದ್ರೆ ನಿಮ್ಗೊಂದು ಸಲ್ಯೂಟ್ ಬ್ರೋ. ನಿಮ್ಮಲ್ಲಿ ಅದೆಷ್ಟು ಜನಕ್ಕೆ ನಾನು ಹೇಳಿರುವ ಮಾತು ಸರಿ ಅನ್ಸ್ತಿದ್ಯೋ ಅವರು ಬೇಗ ನನ್ನನ್ನ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಈ ರೀಲ್ ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಮತ್ತೆ ನಿಮ್ಮ ಸ್ಟೋರಿಲಿ ಮೆನ್ಷನ್ ಮಾಡಿ. ನೀವು ಮಾಡೋ ಒಂದ್ ಶೇರ್ ಇಂದ ಒಬ್ರು ಲೈಫ್ ನ ನೀವು ಕೂಡ ಚೇಂಜ್ ಮಾಡಬಹುದು.